ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನು ಇವತ್ತು ಎಲ್ಲಿಗೆ ಹೊರಟದ್ದು ಗೊತ್ತುಂಟ? ಸಂಜೆ ಆಗಿದೆ, ಚಾಟ್ಸ್ ತಿನ್ನಲಿಕ್ಕೆ ಹೋಗುದು. ಯಾರೆಲ್ಲ ಇದ್ದಾರೆ ಗೊತ್ತುಂಟ? ತೋರಿಸ್ತೇನೆ. ಹಾಯ್, ನಾನು ಬ್ಯಾಗ್ ಎಂತಕ್ಕೆ ತಗೊಂಡದಂತ ಹೇಳಿದರೆ, ಛತ್ರಿ ಇಡ್ಲಿಕ್ಕೆ ಆಯ್ತಾ ನನಗೆ. ಇಲ್ಲದಿದ್ದರೆ ಕೈಯಲ್ಲೆಲ್ಲ ಹಿಡ್ಕೊಂಡು ಹೋಗ್ಲಿಕ್ಕೆ ಅಷ್ಟು ಸರಿ ಆಗೋದಿಲ್ಲ, ಮತ್ತು ಫೋನ್ ಕೂಡ ಇಡಲಿಕ್ಕೆ ಬೇಕಾಗ್ತದೆ ಅಂತ ತಗೊಂಡದ್ದು. ಯಾರೆಲ್ಲ ನನ್ನ ವಿಡಿಯೋವನ್ನು ಮೊದಲಿನಿಂದ ನೋಡ್ತಾ ಇದ್ದೀರಿ, ಒಂದ್ಸಲ ನಾನು ಮತ್ತೆ ಮಲ್ಲಿ ಹೀಗೆ ಹೋಗಿದ್ದೇವಲ್ಲ, ಹಾಗೆ ಎಂತ ಗೊತ್ತಿಲ್ಲ, ಇವತ್ತು ಹೋಗಬೇಕು ಅಂತ ಅನ್ನಿಸ್ತಿತ್ತು. ಒಂದು ಚಾಟ್ ಎಲ್ಲ ತಿಂದು ಬರುವ ಅಂತ, ಅದಕ್ಕೋಸ್ಕರ ಹೋಗ್ತಾ ಇರುವಂಥದ್ದು. ನೋಡುವ ಎಂತೆಲ್ಲ ತಿನ್ನಬೇಕು ಅಂತೆಲ್ಲ ಇದು ಗೊತ್ತಿಲ್ಲ. ಹೆಚ್ಚಾಗಿ ನಾವೆಲ್ಲಿಗಾದರೂ ಪೇಟೆ ಭಾಗಕ್ಕೆ ಹೋಗ್ತಾ ಇದ್ದರೆ ರಿಕ್ಷಾದಲ್ಲಿ ಅಥವಾ ನನ್ನ ಅಪ್ಪನೊಟ್ಟಿಗೆ ಗಾಡಿಯಲ್ಲಿ ಹೋಗ್ತಾ ಇರೋದಲ್ವಾ. ಆದರೆ ಈ ರೀತಿ ಒಂದೊಂದ್ಸಲ ಅಪರೂಪಕ್ಕೆ ನಡೆದುಕೊಂಡು ಹೋಗುವ ಮಜವೇ ಬೇರೆ. ಈಗಿನ ಕಾಲದಲ್ಲಿ ನಾವು ನಡ್ಕೊಂಡು ಹೋಗುವಾಗ ಎಲ್ಲರೂ ಕೂಡ ನಮ್ಮನ್ನು ಒಂದು ವಿಶೇಷವಾಗಿ ನೋಡ್ತಾರೆ ಊರಿನಲ್ಲಿ. ಇವರೀಗ ಕೂಡ ನಡ್ಕೊಂಡು ಹೋಗ್ತಾರಾ, ಅಥವಾ ಇವರು ಎಲ್ಲಿಗೆ ಹೋಗೋದಾಗಿರಬಹುದು, ಹೀಗೆ ಹಲವು ಪ್ರಶ್ನೆಗಳನ್ನು ಮುಖದಲ್ಲಿ ಹೊತ್ತುಕೊಂಡಿಲ್ವಾ ನೋಡ್ತಾರೆ. ಆದರೆ ಎಂತ ಮಾಡ್ಲಿಕ್ಕಾಗೋದಿಲ್ಲ, ನಮ್ಮ ಖುಷಿಗೋಸ್ಕರ ನಾವು ಒಂದೊಂದು ಸಲ ಅದನ್ನೆಲ್ಲ ಕಡೆಗಣಿಸಬೇಕಾಗ್ತದೆ. ನಾವು ತುಂಬ ಸಣ್ಣವರಿದ್ದಾಗಿನಿಂದಲೇ ಕೂಡ ಶಾಲೆಗೆ ಹೋಗೋದಾಗಿರಬಹುದು ಅಥವಾ ಎಲ್ಲಿಗೆ ಹೋಗೋದಿದ್ರು ನಡ್ಕೊಂಡೇ ಹೋಗ್ತಾ ಇದ್ದದ್ದು. ಹಾಗೆ ಅಂತಹ ಅನುಭವವನ್ನು ಇನ್ನು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳುವ ಆಸೆಯಿಂದ ಒಂದೊಂದು ಸಲ ಹೀಗೆ ನಡ್ಕೊಂಡು ಹೋಗೋದಾಯ್ತಾ. ಇದೆಲ್ಲ ನಾವು ಸಣ್ಣದಿರುವಾಗ ಶಾಲೆಗೆ ಹೋಗ್ತಾ ಇದ್ದಂತಹ ದಾರಿ. ಈಗ ಕಾಂಕ್ರೀಟೀಕರಣ ಆಗಿದೆ, ಮೊದಲು ಕಾಂಕ್ರೀಟ್ ಎಲ್ಲ ಇರಲಿಲ್ಲ. ಹಾಗೆ ಇಲ್ಲಿ ದಾರಿಯಲ್ಲಿ ಹೋಗುವಾಗ ನಾನು ನಿಮಗೆ ಒಂದು ಗದ್ದೆ ತೋರಿಸ್ತೇನೆ. ನಮ್ಮ ಕಡೆ ಒಂದು ಮನೆಯಲ್ಲಿ ಗದ್ದೆ ಬೇಸಾಯ ಮಾಡ್ತಾರೆ ಈಗ ಕೂಡ, ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ದೂರದಲ್ಲಿ. ಹಾಗೆ ಅವರ ಮನೆ ನಮ್ಮ ತೋಟದ ಹತ್ರವೇ ಇರೋದು. ಅವರ ಹೊತ್ತಿಂದ ಕರಿತಾ ಇದ್ರು ಮನೆಗೆ ಬನ್ನಿ ಅಂತ. ಹಾಗೆ ಯಾವಾಗಾದ್ರೊಮ್ಮೆ ಹೋದಾಗ ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡ್ತೇನೆ ಆಯಿತಾ, ನಿಮಗೆ ತೋರಿಸ್ಲಿಕ್ಕೆ ಅಂತ. ನಮ್ಮ ಮನೆಯಿಂದ ನಮ್ಮ ಪೇಟೆ ಆಗಿರಬಹುದು ಅಥವಾ ಶಾಲೆ ಆಗಿರಬಹುದು ಹತ್ತಿರ ಇಲ್ಲ, ತುಂಬ ದೂರ ಉಂಟು, ನಡ್ಕೊಂಡೇ ಹೋಗಬೇಕು. ಹಾಗೆ ನಮ್ಮ ಊರಿನಲ್ಲಿರುವಂತಹ ಒಂದಷ್ಟು ಜನ ಈಗಲೂ ಕೂಡ ನಡ್ಕೊಂಡು ಹೋಗುವವರಿದ್ದಾರೆ. ಇದೇ ದಾರಿಯ ಮುಖಾಂತರ ಅವರು ಸಾಗುವಂಥದ್ದಾಯ್ತಾ. ಈ ದಾರಿಯ ಒಂದೊಂದು ಮೂಲೆ ಮೂಲೆಯಲ್ಲಿ ಕೂಡ ಉಂಟಲ್ವಾ ನಮ್ಮ ಬಾಲ್ಯದ ನೆನಪು ಸಾಕಷ್ಟು ಉಂಟು ಅಂತ ಹೇಳಬಹುದು. ಒಂದೊಂದು ವಿಷಯಗಳನ್ನೆಲ್ಲ ನೋಡಿದಾಗ ನಾವು ಹೀಗೆ ಬರುವಾಗ ಇಲ್ಲಿ ಹಾಗೆ ಮಾಡ್ತಾ ಇದ್ದೆವು, ಆಮೇಲೆ ನಡೆದುಕೊಂಡು ಬರುವಾಗ ಎಲ್ಲಿ ಎಲ್ಲ ಕೂತ್ಕೊಂಡು ಬರ್ತಾ ಇದ್ದೆವು, ಎಲ್ಲೆಲ್ಲ ನೋಡಿಕೊಂಡು ಬರ್ತಾ ಇದ್ದೆವು, ಇಂಥದ್ದೆಲ್ಲ ನೆನಪಾಗ್ತಾ ಇತ್ತು ನಮಗೆ. ಶಾಲಾ ಸಮಯಗಳಲ್ಲಿ ನಾನು ಮತ್ತು ಅಕ್ಕ ಒಟ್ಟಿಗೆ ನಡೆದುಕೊಂಡು ಹೋಗ್ತಾ ಇದ್ದೆವು. ಅದಾದ ನಂತರ ಕಾಲೇಜು ಸೇರಿದ ನಂತರ ಸಮಯ ಹೊಂದಾಣಿಕೆ ಆಗದೇ ಇರುವ ಕಾರಣ ಬೇರೆ ಬೇರೆ ಬರ್ತಾ ಇದ್ದೆವು. ಆದರೂ ಕೂಡ ಒಂದೊಂದ್ಸಲ ದೂರದಲ್ಲಿ ಅಕ್ಕ ನಡೆದುಕೊಂಡು ಹೋಗೋದು ಕಾಣ್ತಾ ಇದ್ರೆ ನನಗೆ ಖುಷಿ ಆಗೋದು. ಹಾಗೆ ಓಡಿಕೊಂಡು ಹೋಗೋದು, ಮತ್ತು ಅಕ್ಕ ಮತ್ತು ನಾನು ಜೊತೆಯಲ್ಲಿ ಹೋಗೋದು, ಈ ರೀತಿ ಎಲ್ಲ ಆಗ್ತಾ ಇತ್ತು. ಹಾಗೆ ನಮ್ಮ ದಾರಿಯ ಬದಿಯಲ್ಲಿ ಒಂದೊಂದು ಕಡೆ ಸಣ್ಣ ಪುಟ್ಟ ಜರಿ, ತೊರೆ, ಹಳ್ಳ ಎಲ್ಲ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಇವತ್ತೊಮ್ಮೆ ಅವತ್ತು ಹೋಗಿ ಇಣುಕ್ತಾ ಇದ್ದಂತಹ ಜಾಗದಲ್ಲಿ ನೀರು ಬರ್ತದಾ ಅಂತ ನೋಡಿದಾಗ ನೀರೇನೋ ಇತ್ತು, ಆದರೆ ಅದರ ಜೊತೆಗೆ ಕಸಗಳು ಕೂಡ ಸ್ವಲ್ಪ ಕಾಣಲಿಕ್ಕೆ ಸಿಕ್ಕಿತ್ತು ಅಂತ ಹೇಳೋದು ಒಂದು ಸ್ವಲ್ಪ ಬೇಸರದ ಸಂಗತಿಯೇ, ಎಂತ ಮಾಡಲಿಕ್ಕಾಗೋದಿಲ್ಲ. ಈಗಿನ ಮಕ್ಕಳು ನಡ್ಕೊಂಡು ಹೋಗೋದು ಸ್ವಲ್ಪ ವಿರಳ ಅಂತ ಹೇಳಬಹುದು. ಅಂದರೆ ಶಾಲಾ ರಿಕ್ಷಾಗಳು, ವಾಹನಗಳು ಎಲ್ಲ ಬರ್ತದೆ ನಮ್ಮ ಕಡೆ. ನಾವು ಸಣ್ಣವರಿದ್ದಾಗ ಶಾಲೆಗೆ ರಿಕ್ಷಾ, ಬಸ್ಸು ಅಂಥದ್ದೆಲ್ಲ ಎಂತ ಕೂಡ ಇರಲಿಲ್ಲ. ಇದ್ರೂ ಕೂಡ ಅದು ನಗರದ ಭಾಗಗಳಲ್ಲಿ ಅಥವಾ ಪಟ್ಟಣದ ಭಾಗಗಳಲ್ಲಿ ಮಾತ್ರ ಇದ್ದದ್ದು ಅಂತ ನನ್ನ ನೆನಪು. ಈಗ ನಮ್ಮ ಮನೆಯಿಂದ ಪೇಟೆಯ ಭಾಗಕ್ಕೆ ಅಥವಾ ಪೇಟೆ ಭಾಗದಿಂದ ಮನೆಗೆ ಎಲ್ಲ ಕಾಲ್ನಡಿಗೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇವತ್ತಿನ ಈ ಒಂದು ಕಾಲ್ನಡಿಗೆ ನನಗೆ ತುಂಬ ಖುಷಿ ಕೊಟ್ಟಿತು. ನಮ್ಮದೇ ಪ್ರಕೃತಿಯಲ್ಲಿರುವಂತಹ ಹೂಗಳಾಗಿರಬಹುದು ಅಥವಾ ವಿಧ ವಿಧವಾದಂತಹ ಸಸ್ಯ ಸಂಪತ್ತುಗಳಾಗಿರಬಹುದು ಅಥವಾ ನಮಗೆ ಪರಿಚಯದವರಾಗಿರಬಹುದು, ಹೀಗೆ ಒಂದಷ್ಟು ವಿಷಯಗಳನ್ನೆಲ್ಲ ನೋಡಿ ಒಂಥರ ಖುಷಿ ಅಂತ ಅನಿಸಿತು. ಹಾಗೆ ಇಡೀ ದಿನ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಲ್ಯಾಪ್ಟಾಪ್ ನೋಡ್ತಾ ಇದ್ದಂತಹ ನನ್ನ ಕಣ್ಣಿಗೆ ನನ್ನ ಊರಿನ ಹಚ್ಚ ಹಸುರಿನ ಪ್ರಕೃತಿ ಆಗಿರಬಹುದು, ಸಣ್ಣ ಪುಟ್ಟ ಜರಿ, ತೊರೆ, ಹಳ್ಳ ಆಗಿರಬಹುದು, ಹಾಗೆಯೇ ನನ್ನ ಬಾಲ್ಯದ ದಿನಗಳೆಲ್ಲ ಒಂದು ಸ್ವಲ್ಪ ಮರುಕಳಿಸಿದ ಹಾಗೆ ಆಗಿ ಮನಸ್ಸು ಸ್ವಲ್ಪ ನಿರಾಳಾಯಿತು ಅಂತ ಹೇಳಬಹುದು. ಹಾಗೆ ಇವರಿಬ್ಬರು ಲಾ ಕಲಿತಾ ಇರುವಂಥದ್ದು. ಈಗ ಅವರಿಗೆ ಪರೀಕ್ಷೆಯಾಗಿ ರಜೆ ಸಿಕ್ಕಿದೆ, ಒಂದಷ್ಟು ಸಮಯ ಇನ್ನು ರಜೆ ಅಂತ ಅವರು ಕೂಡ ತುಂಬ ಖುಷಿಯಲ್ಲಿದ್ದರು. ಹಾಗೆ ನಾವೆಲ್ಲ ಸೇರಿಕೊಂಡು ಸ್ವಲ್ಪ ಸುತ್ತಾಡಿ ಬರುವ ಅಂತ ಹೋದದ್ದು. ಹಾಗೆ ನಮ್ಮ ಊರಿನ ಒಂದು ಕಲ್ಲಿನ ಕೋರೆ ಉಂಟು, ಈಗ ಅಲ್ಲಿ ಕೆಲಸ ಎಲ್ಲ ಎಂತ ಆಗ್ತಾ ಇಲ್ಲ, ಸ್ಥಗಿತಗೊಂಡಿದೆ. ಅಲ್ಲಿಗೆ ನಮ್ಮ ಮನೆಯ ಹತ್ತಿರ ಇರುವಂತಹ ಟ್ಯಾಂಕ್ ಎಷ್ಟು ಚಂದ ಕಾಣ್ತದೆ ಅಂತ ನೋಡಿ ಅಂತೆ ನೀವು. ಮೊನ್ನೆ ಅದೇ ಟ್ಯಾಂಕ್ ಮೇಲೆ ನಿಂತುಕೊಂಡು ಇಡೀ ಊರನ್ನು ನೋಡ್ತಾ ಇದ್ದೇವೆ. ಇವತ್ತು ಊರಿನ ಕಡೆಗೆ ಹೋಗಿ ನಮ್ಮ ಟ್ಯಾಂಕ್ ನೋಡ್ತಾ ಇದ್ದೇವೆ. ನೋಡಿ, ನಾವು ಮೊನ್ನೆ ಹೋದ ಟ್ಯಾಂಕ್ ನನ್ನ ಬೆರಳ ತುದಿಯಲ್ಲಿ ಎಷ್ಟು ಸಣ್ಣ ಕಾಣ್ತದೆ ನೋಡಿ ಅಂತೆ. ವಾವ್, ಭಾರಿ ಚಂದ ಕಾಣ್ತದೆ ಆಯ್ತಾ. ನಾವಲ್ಲಿ ನಿಂತು ಇಲ್ಲಿ ಯಾರಾದರೂ ಇದ್ದರೆ ನಮ್ಮನ್ನು ನೋಡಿ, ಅಂದರೆ ಯಾರೋ ಇದ್ದಾರೆ ಅಂತ ನೋಡುವಷ್ಟು ಕಾಣ್ತದೆ ಅಷ್ಟೇ. ಆದರೆ ಯಾರು ಅಂತೆಲ್ಲ ಗುರ್ತು ಸಿಗುವಷ್ಟು ಹತ್ತಿರ ಕೂಡ ಇಲ್ಲ. ನಾವೀಗ ಸ್ವಲ್ಪ ಬೇರೆ, ಇಲ್ಲಿಂದ ನಾವು ಪೇಟೆಗೆ ಹೋಗೋದಾದರೆ ಹಾಗೆ ಹೋಗಬೇಕು. ಈಗ ಇಲ್ಲಿ ಒಂದು ಕಲ್ಲಿನ ಕೋರೆ ಉಂಟು, ಅಲ್ಲಿ
ನೀರೆಲ್ಲ ಆಗಿದ ಅಂತ ನೋಡುವ ಅಂತ ಬಂದಿದ್ದಾರೆ. ಬಲ್ಲೆ ಅಂದರೆ ಪೊದೆಗಳೆಲ್ಲ ತುಂಬ ಉಂಟು, ಹಾಗಾಗಿ ನೋಡುವ. ಮತ್ತು ಜಾಸ್ತಿ ರಾತ್ರಿ ಕೂಡ ಆಗ್ತಲ್ಲ. ಇಲ್ಲಿ ಪೇರಳೆ ಗಿಡ ಉಂಟು, ತೋರಿಸ್ತೇನೆ ಆಯಿತಾ ನಾನು ನಿಮಗೆ. ಹಾಗೆ ಪುಟ್ಟ ಗಿಡದ ತುಂಬ ಪೇರಳೆ ಕಾಯಿ ಇತ್ತು. ಹಾಗೆ ಒಂದಷ್ಟು ಜನ ಕೊಯ್ದುಕೊಂಡು ಹೋಗ್ತಾರೆ ಕಾಣ್ತದೆ. ಯಾಕಂತ ಹೇಳಿದರೆ ಕೆಳಗೆ ಇರುವುದೆಲ್ಲ ಎಂತ ಕೂಡ ಇಲ್ಲ, ಮೇಲೆ ಮಾತ್ರ ಉಂಟಷ್ಟೇ. ಈ ಒಂದು ಕೋರೆಯ ಪರಿಸರ ತುಂಬ ಚಂದ ಉಂಟು. ನಾನು ಯಾವಾಗಾದರೂ ಸಾಧ್ಯ ಆದರೆ ಅಲ್ಲಿಯದ್ದೇ ಇಡೀ ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ ಆಯಿತಾ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇವತ್ತು ಜಾಸ್ತಿ ಅಂತ ಮಾಡಲಿಕ್ಕಾಗಲಿಲ್ಲ ವಿಡಿಯೋ. ಇದೊಂದು ಪೇರಳೆ ನೋಡಿ ಅಂತ ಹೇಗೆ ಉಂಟು ಅಂತ, ತುಂಬ ವಿಚಿತ್ರವಾಗಿ ಉಂಟು ನೋಡಿ. ಹಾಗೆ ನೀರಿರುವಂತಹ ಜಾಗ ನೋಡಲಿಕ್ಕೆ ಅಂತ ನಾವು ಕಲ್ಲುಗಳ ಮೇಲೆ ಹತ್ತಿ ನೋಡಿದಾಗ ನೋಡಿ ಎಷ್ಟು ಚಂದ ಕಾಣ್ತದೆ ಅಂತ. ತುಂಬ ಚಂದದ ಪರಿಸರ ಇದು. ಹಾಗೆ ನೀರು ಕೂಡ ಅಷ್ಟೇ ಉಂಟು. ಇಲ್ಲಿ ಇದು ಒಂದು ಸ್ಥಳ ಆದರೆ ನೀರಿರುವಂಥದ್ದು, ಅಲ್ಲಿಂದಲೇ ಆ ಕಡೆಗೆ ಮತ್ತೊಂದು ಸಣ್ಣ ನೀರಿನ ಬಾವಿಯ ಹಾಗೆ ಉಂಟಾಯ್ತಾ. ಮಳೆಗಾಲದಲ್ಲಿ ಇಲ್ಲಿಗೆ ಮಕ್ಕಳು ಈಜಾಡಲಿಕ್ಕೆ ಅಂತ ಹೋಗ್ತಾ ಇದ್ರು. ಹಾಗೆ ಇಲ್ಲಿ ಒಂದಷ್ಟು ಜನರು ಕೂಡ ನೀರಿನಲ್ಲಿ ಮುಳುಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ನೋಡಿ ಈಗ ನೀರು ಎಷ್ಟು ಉಂಟು ಅಂತ. ನಾವು ಅವತ್ತು ಬಂದಿದ್ದಾಗ ಇಷ್ಟು ನೀರು ಇರಲಿಲ್ಲ, ಸ್ವಲ್ಪ ಇದ್ದದ್ದಷ್ಟೇ. ಸೂಪರ್ ಉಂಟು ಪ್ಲೇಸ್ ಮಾತ್ರ. ಹಾಗೆ ಅಲ್ಲಿ ದೂರದಲ್ಲಿ ನಮ್ಮ ಟ್ಯಾಂಕ್ ಕೂಡ ಕಾಣ್ತಾ ಉಂಟು ನೋಡಿ. ಅಲ್ಲಿ ಮಲ್ಲಿ ನೋಡ್ತಾ ಇದ್ದಾಳೆ ಟ್ಯಾಂಕ್ ಉಂಟಾ ಕಾಣ್ತದಂತ. ಪೇರಳೆ ಕೂಡ ತಿಂತಾ ಇದ್ದಾಳೆ. ಇಲ್ಲಿಂದ ಹೀಗೆ ಇಳಿದು ಹೋಗಬೇಕು. ಹಾಗೆ ಒಂದು ಸ್ವಲ್ಪ ಹೊತ್ತು ಆ ರಮಣೀಯ ದೃಶ್ಯವನ್ನೆಲ್ಲ ಕಣ್ತುಂಬಿಕೊಂಡು ನಮ್ಮ ಪಯಣವನ್ನು ಪೇಟೆಯ ಕಡೆಗೆ ಸಾಗಿಸಿದೆವು. ಕತ್ತಲಾಗ್ತಾ ಬಂದಿತ್ತು, ಹಾಗಾಗಿ ಹೆಚ್ಚು ಹೊತ್ತು ಅಲ್ಲಲ್ಲಿ ಸಮಯ ಕಳೆಯುವುದು ಬೇಡ ಅಂತ ಹೇಳಿ ನಾವು ಹೊರಟಂತಹ ಒಂದು ಉದ್ದೇಶವನ್ನು ಮರೆಯದೆ ಬೇಗ ಹೆಜ್ಜೆ ಹಾಕಿದೆವು ಆಯಿತಾ. ಆದರೆ ಪೇಟೆಯ ಕಡೆಗೆ ತಲುಪ್ತಾ ಇದ್ದ ಹಾಗೆ ಒಂದು ಸ್ವಲ್ಪ ಕತ್ತಲಾಗಿತ್ತು. ವಾಹನಗಳೆಲ್ಲ ಹೆಡ್ಲೈಟ್ ಹಾಕಲಿಕ್ಕೆ ಪ್ರಾರಂಭ ಮಾಡಿತ್ತು. ಹಾಗಾಗಿ ನಿಮಗೆ ಅಂದಾಜೆ ಆಗಬಹುದು. ನಾವು ಹೋಗ್ತಾ ಇರುವಂಥದ್ದು ಇವತ್ತು ವಿಟ್ಲದಿಂದ ಸಾಲೆತ್ತೂರು ರೋಡ್ಗೆ ಹೋಗುವಾಗ, ಅಂದರೆ ನಮ್ಮ ವಿಠಲ ಪದವಿ ಪೂರ್ವ ಕಾಲೇಜ್ ಹಾಗೆ ಹೈಸ್ಕೂಲ್ನ ಹತ್ತಿರ ಇರುವಂತಹ ಶ್ರೀ ಕೃಷ್ಣ ಚಾಟ್ ಕಾರ್ನರ್ಗೆ ಆಯಿತಾ. ಇದಾದರೆ ನಮಗೆ ಪೇಟೆಯವರೆಗೆ ಹೋಗಬೇಕಂತ ಇಲ್ಲ, ಹಾಗಾಗಿ ನಾವು ಒಂದೊಂದು ಸಲ ಬಂದರೆ ಇಲ್ಲಿಗೆ ಬರ್ತೇವೆ ಅಷ್ಟೇ. ಇಲ್ಲಿ ಪಾನಿಪುರಿ, ಮಸಾಲೆ ಪುರಿ, ಸೇವ್ ಪುರಿ, ಬೇಲ್ಪುರಿ, ಸಮೋಸ ಚಾಟ್, ದಹಿ ಪುರಿ ಎಲ್ಲ ಮಾಡಿಕೊಡ್ತಾರೆ ಅವರು. ನಾವಿಲ್ಲಿ ಪಾನಿಪುರಿ, ಮಸಾಲೆ ಪುರಿ ಮತ್ತು ಸಮೋಸ ಚಾಟನ್ನು ಟ್ರೈ ಮಾಡಿದ್ದೇವೆ. ನಾನು ಬೇರೆ ಯಾವುದು ಕೂಡ ಟ್ರೈ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಪಾನಿಪುರಿ ಅಂತೂ ತುಂಬ ಖಾರ ಆಗಿರ್ತದೆ, ತುಂಬ ಸೂಪರ್ ಟೇಸ್ಟಿಯಾಗಿರ್ತದೆ. ಒಂದ್ಸತಿ ತಂದ್ಯಾ ಹೇಗಿತ್ತು ಖಾರ? ನಾವು ಕೂತ್ಕೊಂಡಲ್ಲಿಯೇ ಹಿಂದೆ ಒಂದು ಬೆಕ್ಕು ಕೂಡ ಬಂದಿದೆ. ಬೆಕ್ಕಿಗೆ ಕೂಡ ಚಾಟ್ಸ್ ತಿನ್ನಬೇಕು ಅಂತ ಆಸೆ ಆಯಿತೋ ಏನೋ ಗೊತ್ತಿಲ್ಲ, ಅಲ್ಲೆಲ್ಲ ಸುಳಿದಾಡ್ತಾ ಇತ್ತು. ಹಾಗೆ ನಾವು ಮಸಾಲೆ ಪುರಿ ಕೂಡ ತಿನ್ನುವ ಅಂತ ಆಲೋಚನೆ ಮಾಡಿದೆವು. ಒಂದಷ್ಟು ಜನರಿಗೆ ಈ ರೀತಿ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ, ಯಾರ್ಯಾರಿಗೆ ಈ ರೀತಿ ತಿನ್ನಲಿಕ್ಕೆ ಇಷ್ಟ ಆಗ್ತದೆ. ಹಾಗೆ ನಾವು ಇಲ್ಲಿ ತಿಂತಾ ಇರುವಂತಹ ಈ ಜಾಗದಲ್ಲಿ ಯಾರಾದರೂ ಈ ಚಾಟ್ಸನ್ನೆಲ್ಲ ತಿಂದಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಈ ಒಂದು ಚಾಟ್ಸ್ ತಿನ್ನುವ ಥ್ರಿಲ್ ಉಂಟಲ್ವಾ, ಹಗಲಲ್ಲಿ ಎಲ್ಲ ಹೋಗಿ ತಿಂದರೆ ಅಷ್ಟು ರುಚಿಕರ ಅಂತ ಅನಿಸೋದಿಲ್ಲ. ಮುಸ್ಸಂಜೆಯ ಹೊತ್ತಿಗೆ ಆ ಒಂದು ಸಂಜೆಯ ವಾತಾವರಣದಲ್ಲಿ ಬಿಸಿ ಬಿಸಿ ಚಾಟ್ಸ್ ತಿನ್ನುವಾಗ ಉಂಟಲ್ವಾ, ಒಂದು ಖುಷಿಯೇ ಬೇರೆ ಆಗ್ತದೆ ಅಲ್ವಾ. ಕೆಲವರಿಗೆಲ್ಲ ಹೀಗೆ ತಿನ್ನೋದು ನಿಜಕ್ಕೂ ಇಷ್ಟವೇ ಆಗೋದಿಲ್ಲ. ಹೊರಗಡೆ ಆಹಾರ ಸ್ವಚ್ಛ ಇರುವುದಿಲ್ಲ ಅಥವಾ ಆರೋಗ್ಯಕ್ಕೆ ಹಾಳು ಹಾಗೆಲ್ಲ ತುಂಬ ಜನ ಹೇಳ್ತಾರೆ. ಪ್ರತಿದಿನ ಹೋಗಿ ತಿಂದರೆ ಅದು ಯಾವ ಮಟ್ಟಕ್ಕೆ ಆರೋಗ್ಯಕ್ಕೆ ಎಫೆಕ್ಟ್ ಆಗ್ತದೋ ಗೊತ್ತಿಲ್ಲ. ಆದರೆ ನಮ್ಮ ಹಾಗೆ ಒಂದು ಅಪರೂಪಕ್ಕೆ ಹೋಗಿ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ ಅಂತ ಒಂದು ನನ್ನ ಅಭಿಪ್ರಾಯ. ನಾವು ಬರುವಾಗ ಇಲ್ಲಿ ಲೈಟ್ ಇರಲಿಲ್ಲ, ಈಗ ಲೈಟ್ ಹಾಕಿದ ಹಾಗೆ ಜಾಸ್ತಿ ಕಾಣ್ತಾ ಉಂಟು. ಈಗ ನೋಡಿ ಇವಳದ್ದು ಕೂಡ ತಿಂದಾಯ್ತು, ಈಗ ಜಸ್ಟ್ ತಿಂದಾದಷ್ಟೇ. ನಾವು ಸ್ವಲ್ಪ ಬೇಗ ತಿಂದೆವು. ಹಾಗೆ ಮನೆಗೆ ನಡೆದುಕೊಂಡು ಹೋಗುವಾಗ ಐಸ್ ಕ್ರೀಮ್ ತಿಂದುಕೊಂಡು ಹೋಗುವ ಅಂತ ಅನಿಸಿ ಅಂಗಡಿಯಲ್ಲಿ ಹೋಗಿ ಐಸ್ ಕ್ರೀಮ್ ಉಂಟ ಕೇಳಿದಾಗ ಅಲ್ಲಿದ್ದದ್ದು ಬಾಲ್ ಐಸ್ ಕ್ರೀಮ್ ಮಾತ್ರ, ಬೇರೆ ಯಾವುದೇ ಐಸ್ ಕ್ರೀಮ್ ಇರಲಿಲ್ಲ. ಹಾಗೆ ಪರವಾಗಿಲ್ಲ ಅಂತ ಐಸ್ ಕ್ರೀಮ್ ತೆಕ್ಕೊಂಡು ತಿಂದಾಗ ಉಂಟಲ್ಲ, ನಮಗೆ ನಮ್ಮ ಒಂದು ಬಾಲ್ಯದ ನೆನಪುಗಳೆಲ್ಲ ಮರುಕಳಿಸಿತ್ತು. ಒಂದು ನಾಸ್ಟಾಲ್ಜಿಯಾ ಅಂತ ಹೇಳ್ತಾರಲ್ಲ ಹಾಗೆ. ಜಾತ್ರೆಯ ಸಮಯದಲ್ಲಿ ಎಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದೇ ರೀತಿ ಬಾಲ್ ಐಸ್ ಕ್ರೀಮ್ ತಿಂತಾ ಇದ್ರು ನಮ್ಮ ಕಾಲದಲ್ಲಿ ಎಲ್ಲ. ಈಗಿನ ಮಕ್ಕಳಿಗೆ ಈ ಬಾಲ್ ಐಸ್ ಕ್ರೀಮ್ನ ಪರಿಚಯ ಉಂಟಾ ಅಂತ ಕೂಡ ನನಗೆ ಗೊತ್ತಿಲ್ಲ ಆಯಿತಾ. ನೀವು ಕೂಡ ಸಣ್ಣದಿರುವಾಗ ಈ ರೀತಿ ಬಾಲ್ ಐಸ್ ಕ್ರೀಮ್ ತಿಂದಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತಷ್ಟು ಜನರಿಗೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಪ್ರೋತ್ಸಾಹ ಯಾವತ್ತಿನ ಹಾಗೆ ಇರಲಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.